ಇಂದು ನಿಮಗೆ ಸರ್ಕಾರದಿಂದ ಬರುವ ಯಾವುದೇ ತರಹದ ಪೇಮೆಂಟ್ಗಳಾಗಲಿ ಅಥವಾ ಇದು ಸಬ್ಸಿಡಿ ಹಣ ಆಗಲಿ ನಿಲ್ತಾ ಇದೆ. ಹಾಗೆ ಹೆಣ್ಮಕ್ಳದು ಗೃಹಲಕ್ಷ್ಮಿದಾಗಲಿ ಮತ್ತು ಯಾವುದೇ ತರಹದ ಬೆಳೆ ವಿಮಾದ ಹಣ ಆಗಲಿ ಅದು ಯಾವುದು ಬರ್ತಾ ಇಲ್ಲ. ಅದಕ್ಕೆ ಹೋಗಿ ನೀವು ಬ್ಯಾಂಕಲ್ಲಿ NPCI ಲಿಂಕ್ ಮಾಡಿಸಿ ಅಂತಂದು ಹೇಳ್ತಾ ಇರ್ತಾರೆ. ಬ್ಯಾಂಕ್ನ ಸಿಬ್ಬಂದಿ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಅಥವಾ ಕೆಲವೊಂದಿಷ್ಟು ಇಂಟರ್ನೆಟ್ ಸೆಂಟರ್ನವರಾಗಲಿ ಅದನ್ನು ನಿಮ್ಮ ಮೊಬೈಲಲ್ಲಿ ನೀವೇ ಮಾಡಿಕೊಳ್ಳಬಹುದು. ಇಲ್ಲ ನಿಮ್ಮ ಹತ್ತಿರದ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ಈ ವಿಡಿಯೋ ಮೂಲಕ ಮಾಡಿಸಬಹುದು. ಅದು ಸರಿಯಾಗಿದೆ. ಅದು ಕೆಲವೊಂದಿಷ್ಟು ಜನ ಬ್ಯಾಂಕಲ್ಲಿ ಏನು ಹೇಳ್ತಾರೆ ಅಂದರೆ ಮಾಡಿದ್ವಿ ಆಮೇಲೆ ಲೇಟ್ ಆಗುತ್ತೆ ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನೆಲ್ಲ ದಯವಿಟ್ಟು ಬಿಟ್ಟು ನಿಮ್ಮ ಬ್ಯಾಂಕಿಂದ ನೀವೇ ಸಹ ನಿಮ್ಮ ಮೊಬೈಲಲ್ಲಿ ಅಥವಾ ಹತ್ತಿರದ ಇಂಟರ್ನೆಟ್ ಸೆಂಟರ್ಗೆ ಹೋಗಿ ನೀವು ಅಪ್ಲೈಸ್ ಮಾಡ್ಬೋದು. ಹೀಗೆ ಪ್ರಥಮವಾಗಿ ಏನು ಮಾಡಬೇಕಂದ್ರೆ ನಿಮ್ಮ ವೆಬ್ಸೈಟಲ್ಲಿ ಏನಿದೆ ಅಂದರೆ ಒಂದು ಗೂಗಲ್ ಕ್ರೋಮ್ ಅಂತಿಲ್ಲ, ಆ ಕ್ರೋಮಲ್ಲಿ ಓಪನ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ನಾವು NPCI ಅಂತ ಹೊಡಿಬೇಕು. NPCI ಅಂತ ಹೊಡೆದ ತಕ್ಷಣ ಏನಾಗುತ್ತೆ, ಈ ಥರ ಬರ್ತದೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬರ್ತಲ್ಲ. ಇದನ್ನು ನಾವೇನು ಮಾಡ್ಕೋಬೇಕು, ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಈ ಥರದ ನಮಗೆ ಒಂದು ಮೇನ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲಲ್ಲಿ ಏನು ಬಂದ್ಬಿಟ್ಟು ನಮಗೆ ಬ್ಯಾಂಕಿಗೆ ನಮ್ಮ ಆಧಾರ್ ಕಾರ್ಡನ್ನು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅದು ದುಡ್ಡು ಬರ್ತಾ ಇರೋಂಗಿಲ್ಲ. ಅಂದರೆ ನಮ್ಮ ಒಂದು ಹಲವಾರು ಬ್ಯಾಂಕ್ಗಳಿರ್ತವೆ, ಆ ಬ್ಯಾಂಕ್ಗಳಿಗೆಲ್ಲವೂ ಬಂದಾಗಿರ್ತವೆ. ನಾವು ಯಾವುದೇ ಒಂದು ಬ್ಯಾಂಕಿಗೆ ನಮ್ಮದು ವ್ಯವಹಾರ ಇಲ್ಲದೆ ಇರೋಂಥ ಬ್ಯಾಂಕಿಗೆ ಏನಾಗ್ತದೆ, ದುಡ್ಡು ವರ್ಗಾವಣೆ ಆಗ್ತದೆ. ಅದನ್ನು ಸಹ ನಾವಿಲ್ಲೇ ಚೇಂಜ್ ಮಾಡ್ಕೋಬೋದು. ನಮ್ಮ ಆಧಾರ್ ಕಾರ್ಡ್ಗೆ ನಮಗೆ ಬೇಕಾಗಿದ್ದಂತಹ ಬ್ಯಾಂಕನ್ನು ನಾವು ಲಿಂಕ್ ಮಾಡ್ಕೋಬೋದು. ಈ ಒಂದು ವೆಬ್ಸೈಟಲ್ಲಿ NPCI ವೆಬ್ಸೈಟಲ್ಲಿ ಬಂದುಬಿಟ್ಟು ಪ್ರಾಡಕ್ಟ್ ಅಂತಿದೆ, ಅದರ ಪಕ್ಕಕ್ಕಿರುವಂಥ ಕಸ್ಟಮರ್ ಅಂತಂದಿದೆಯಲ್ಲ, ಅದು ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆದಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ಈ ತರಹ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ ತಕ್ಷಣ ಆಗುತ್ತೆ UPI ಕಂಪ್ಲೇಂಟ್ ಅಂತಿದೆ. ಹಂಗೆ ಅದ್ರ ಬಿಟ್ಟು ಲಾಸ್ಟ್ಗೆ ಏನೈತೆ ಭರತ್ ಆಧಾರ್ ಶೇಡಿಂಗ್ ಎನೇಬಲ್ ಅಂತಿದೆಯಲ್ಲ, BASE ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ನಮಗೆ ಒಂದು ಸರಿಯಾದ ಪೋರ್ಟಲ್ ಓಪನ್ ಆಗುತ್ತೆ. ಈ ಸರಿಯಾದ ಪೋರ್ಟಲಲ್ಲೇ ಇರಬಹುದು ಎಲ್ಲ ಒಂದು ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನನ್ನು ನಾವು ಹಾಕಬೇಕಂದ್ರೆ ಮೊದಲೇದಾಗಿ ನಮ್ಗೆ ಏನು ಬೇಕಾಗುತ್ತೆ ಅಂದರೆ ಆ ವ್ಯಕ್ತಿಯ ಆಧಾರ್ ಕಾರ್ಡು ಜೊತೆಗೆ ಏನಾಗುತ್ತೆ, ನಾವು ಯಾವ ಬ್ಯಾಂಕನ್ನು ಸೀಡ್ ಮಾಡಬೇಕಾಗುತ್ತೆ ಆ ಬ್ಯಾಂಕನ್ನು ನಾವು ತೊಗೋಬೇಕಾಗುತ್ತೆ. ಎಂಟರ್ ಯುವರ್ ಆಧಾರ್ ಅಂತಿದೆಯಲ್ಲ, ಇಲ್ಲೇ ಆಧಾರ್ ಕಾರ್ಡ್ ನಂಬರನ್ನು ನಾವು ಮೊದಲೇದಾಗಿ ನಾವು ಇಲ್ಲೇ ಟೈಪ್ ಮಾಡಬೇಕಾಗುತ್ತೆ. ನಂತರ ನಾನು ಹೇಳಿದ್ಮೇಲೆ ಆಗಲ್ಲ, ಈ ಬ್ಯಾಂಕ್ ಈಗ ಆಲ್ರೆಡಿ ಒಂದು ಬೇರೆ ಬ್ಯಾಂಕಲ್ಲಿದೆ, ಅದನ್ನು ನಮ್ಗೆ ಬೇಡ, ಅಲ್ಲಿ ಹೋಗೋಕ್ಕಾಗ್ತಿಲ್ಲ, ನಮ್ಗೆ ಇನ್ನೊಂದು ಬ್ಯಾಂಕಿಗೆ ಬರೋಂಗೆ ಮಾಡಿದರೆ ಡಿಸೈಡ್ ಮಾಡಬೇಕಾಗುತ್ತೆ. ಮತ್ತು ನಾವು ನಮ್ಗೆ ಬೇಕಾಗಿರೋ ಬ್ಯಾಂಕಿಗೆ ನಾವು ಹೊಸದಾಗಿ ಬ್ಯಾಂಕ್ ಅಪ್ಲೋಡ್ ಮಾಡ್ಬೇಕಂದ್ರೆ ಏನು ಮಾಡುತ್ತೆ, ಸೀಡಿಂಗ್ ಅಂತ ಮಾಡೋಗುತ್ತೆ. ಅಲ್ಲಿ ನಾವು ಸೀಡಿಂಗನ್ನು ಹೊಸ ಬ್ಯಾಂಕಿಗೆ ನಾವು ಸೀಡಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಮ್ಗೆ ಏನಾಗುತ್ತೆ, ಸೆಲೆಕ್ಟ್ ಯುವರ್ ಬ್ಯಾಂಕ್ ಹೋಗ್ಬಿಡುತ್ತೆ. ನಮ್ದು ಯಾವ್ದು ಬ್ಯಾಂಕ್ ಇದೆ ಆ ಬ್ಯಾಂಕನ್ನು ಹೆಸರಿನಲ್ಲೇ ಟೈಪ್ ಮಾಡಬೇಕಾಗುತ್ತೆ. STAT ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೀಗೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲೇ ಫ್ರೆಶ್ ಶೇಡಿಂಗ್ ಅಂದರೆ ಈ ಆಲ್ರೆಡಿ ಏನಾದರೂ ನೀವು ಮಾಡಿದ್ದೀರಾ ಶೇಡಿಂಗ್ ಅಂದರೆ ಹೊಸದು ಅಕೌಂಟ್ ಇದ್ದರೆ ಫ್ರೆಶ್ ಶೇಡಿಂಗ್ ಅನ್ಕೋ. ಮೂಮೆಂಟ್ ಬ್ಯಾಂಕ್ ವಿತ್ ಏನಾದರೂ ಅಕೌಂಟ್ ಅಂತಿಲ್ಲ, ಮೊದಲು ಆಲ್ರೆಡಿ ಇತ್ತು, ಅದನ್ನು ಚೇಂಜ್ ಮಾಡಿ ನಾವು ಮಾಡ್ಬೇಕಂತ ಹೇಳ್ತಾರೆ. ನಾವು ಫ್ರೆಶ್ ಬ್ಯಾಂಕ್ ಇರೋದ್ರಿಂದ ನಾವು ಫ್ರೆಶ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲೇ ಅಂದರೆ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ಸೇಮ್ ಅಕೌಂಟ್ ನಂಬರ್ ಇಲ್ಲೇ ಒಂದು ಹಾಕಬೇಕು. ನಾವು ಈ ಕಡೆ ಪಕ್ಕಕ್ಕೆ ಒಂದು ಹಾಕಿಬಿಟ್ಟು ಟರ್ಮ್ ಆ್ಯಂಡ್ ಕಂಡೀಷನ್ ನೀವು ಎರಡು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲೇ ತೆಳಗೆ ಕೊಟ್ಟಿರೋಂಥ ಕ್ಯಾಪ್ಚಾವನ್ನು ಸೆಲೆಕ್ಟ್ ಮಾಡಬೇಕು. ಕ್ಯಾಪ್ಚಾನ ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ತೆಳಗೆ ಇಡೋಂಥ ಸಬ್ಮಿಟ್ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಬ್ಯಾಂಕಿಗೆ ಒಂದು ಆಧಾರ್ ಕಾರ್ಡ್ ಸೀಡ್ ಆಗುತ್ತೆ. ಇಷ್ಟೇ ಸರಳವಾಗಿ ವಿಧಾನದ ಮೂಲಕ ನೀವು ನಿಮ್ಮ ಆಧಾರ್ ಕಾರ್ಡನ್ನು NPCI ಲಿಂಕ್ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಸಮಸ್ಯೆ ಇರುವವರಿಗೆ ಅಥವಾ ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಒಂದು ಗೆಳೆಯ ಮಿತ್ರರಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.